ಇಲ್ಲಿ ಬರೀ ಮಣ್ಣು ಧೂಳು ಮೋರಿ ನೀರು ಎಲ್ಲ ಗಲೀಜು ನೀರಲ್ಲೇ 3 ದಿವಸದಿಂದ ಮಲ್ಕೊಂಡಿದ್ದೀವಿ. ಇಲ್ಲಿ ಯಾರೂ ಬಂದಿಲ್ಲ. ಇದೇ ಪರಿಸ್ಥಿತಿ ನಮಗೆ ಇಲ್ಲಾಗಿದೆ. ಯಾರು ಬಂದು ನಮಗೆ ಕೇಳೋರು ಇಲ್ಲ. ಬರ್ತಾರೆ, ನಿಮಗೆ 25,000 ಕೊಡ್ತೀವಿ, 30,000 ಕೊಡ್ತೀವಿ, ನೀವು ಹೋಗ್ಬಿಡಿ, ನಾವು ಮನೆ ಅರೇಂಜ್ ಮಾಡ್ಕೊಂಡು ಬನ್ನಿ, ನಾವು ಕಾಸು ಕೊಡ್ತೀವಿ ಅಂತ ಹೋಗಂತಾರೆ. ಇದು ನಮ್ಮದು ಸ್ವಂತ ಪ್ರಾಪರ್ಟಿ ಇದೆ, ನಮ್ಮ ಮಾವದಿದು. ನಾವು ಯಾಕೆ ಹೋಗ್ಬೇಕು ಇಲ್ಲಿಂದ? ನಾನು ಯಾರಿಗೆ ಕೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇಲ್ಲ ಇದರಲ್ಲಿ BDA ಸಮಸ್ಯೆನೋ ಇಲ್ಲ ಸರ್ಕಾರದ ಸಮಸ್ಯೆನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಬಿಟ್ಕೊಡಲ್ಲ. ನಮ್ಮ ಫ್ಯಾಮಿಲಿ ಜೊತೆ ನಾವೇನಾದರೂ ಮಾಡಿಕೊಂಡು ಹೆಚ್ಚು ಕಡಿಮೆ ಆದರೆ ಇದು ಸರ್ಕಾರನೇ ಹೊಣೆ. ನಾನಂತೂ ಮನೆ ಬಿಟ್ಟು ಅಳ್ಳಾಡಲ್ಲ ಸರ್. ಅವ್ರು ಬರೋವ್ರಿಗೆ ನಾನು ಮನೆ ಬಿಟ್ಟು ಅಳ್ಳಾಡಲ್ಲ. ಓದೋಕ್ಕಾಗ್ತಿಲ್ಲ, ಎಲ್ಲೋದ್ರು ಡಿಸ್ಟರ್ಬೆನ್ಸ್ ಐತೆ. ನಂತರ ಯಾರಿಗೂ ಆಗಬಾರ್ದು, ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಸಿಗಲಿ, ಯಾರಿಗೂ ನಂತರ ನೆಲಮೆ ಬರಬಾರ್ದು. ಧ್ವಂಸ ಮಾಡಿದಾರಲ್ಲ ನಮ್ಮ BDA ಮಿನಿಸ್ಟರ್ NA ಹರೀಶ್ ಅವರು ಎಲ್ಲಿ ಇದ್ದಾರೆ? ಅದೇ ಥರ ನಮ್ಮ ಮುಸ್ಲಿಂ ಮೈನಾರಿಟೀಸು ಮಿನಿಸ್ಟರು BZ ಜಮೀರ್ ಅಹಮದ್ ಅಂತ ನಮ್ಮ ಒಂದು ಪಾಯಿಂಟ್ ಇಕ್ತೀವಿ ನಾವು, ಪದೇ ನಾವು ಯೂಸ್ ಮಾಡ್ತೀವಿ ನಾವು. ಅವ್ರ ಹೌಸಿಂಗ್ ಬೋರ್ಡ್ ಮಿನಿಸ್ಟರ್ ಎಲ್ಲಿ ಇದ್ದಾರೆ? ಅವರು ಇಲ್ಲಿ ಸುಮಾರು ಜನ ಪ್ರಾಪರ್ಟೀಸ್ ತಗೊಂಡಿದ್ದಾರೆ. ಆ ಡಾಕ್ಯುಮೆಂಟಲ್ಲಿ ಎತ್ಕೊಂಡೋಗಿ ಲಾಯರ್ ಹತ್ರ ಲೀಗಲ್ ಮಾಡಬೇಕಾದ್ರೆ ಲಾಯರ್ ಸುಮ್ಮನೆ ಇರ್ತಾರೆ. ಅವ್ರು ಕ್ಲಿಯರ್ ಇದೆ ಅಂತ ಹೇಳಿದ ತಕ್ಷಣವೇ ಅವರೆಲ್ಲ ಬಂದು ಪ್ರಾಪರ್ಟಿ ತೊಗೊಂಡಿರೋದು. ನಾವು ಇಲ್ಲೇ ನಮ್ಮ ಸೈಟ್ ಒಳಗಡೆ ಕೂತ್ಕೊಂಡಿದ್ದೀವಿ. ಇಲ್ಲಿ ಬರೀ ಮಣ್ಣು ಧೂಳು ಮೋರಿ ನೀರು ಎಲ್ಲ ಗಲೀಜು ನೀರಲ್ಲೇ 3 ದಿವಸದಿಂದ ಮಲ್ಕೊಂಡಿದ್ದೀವಿ. ಇಲ್ಲಿ ಯಾರೂ ಬಂದಿಲ್ಲ. ಇದೇ ಪರಿಸ್ಥಿತಿ ನಮಗೆ ಇಲ್ಲಾಗಿದೆ. ಯಾರು ಬಂದು ನಮಗೆ ಕೇಳೋರು ಇಲ್ಲ. ಇವಾಗ ಅವ್ರು ಯಾವಾಗ ಬಂದು ನಮ್ಮ ಸೈಟ್ ಒಳಗಡೆ ಕಾಲಿಟ್ಟಿದ್ದೋ JCB ತಗೊಂಬಂದು ನಮ್ಮ ಹುಡುಗಿ ಕಣ್ಣಲ್ಲಿ ನೀರು ಬಿಟ್ಕೊಂಡು ಹೋಗಿದ್ದು ಆಚ. ನಾನು ಚೆನ್ನಾಗೇ ಎಕ್ಸಾಮ್ ಬರೆಯೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಗೆ. ನಾನು ಹೆಂಗೆ ಬರೆಯೋದು? 3 ದಿವಸದಿಂದ ಫ್ರೆಂಡ್ ಮನೆಗೆ ಹೋಗಿದ್ದು, ಅವ್ರ ಅತ್ತೆ ಮನೆಗೆ ಹೋಗಿದ್ದು, ತಿರ್ಗಾ ಇಲ್ಲಿಗೆ ಬಂದರು, ನೈಟ್ರಿ ಇಲ್ಲಿಗೆ ಮಲಗಿದ್ದು, ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ದು. ಇವಾಗ ಎಕ್ಸಾಮ್ ಬರೆದ್ಬಿಟ್ಟು 1 o'clock ಇಲ್ಲಿಗೆ ಬಂದವಳೆ. ಇನ್ನೂ ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಹಂಗೆ ಕೂತ್ಕೊಂಡವಳೆ. ಇಲ್ಲಿ ಏನು ನಾವು ಒಲೆ ಹಚ್ಚಿ ಮಾಡೋಂಗಿಲ್ಲ. ಆ ಥರ ಇದೆ. ನಮ್ಮ ಸಾಮಾನುಗಳೆಲ್ಲ ಒಡೆದೋಗಿದೆ. ಏನಿಲ್ಲ, ನಮ್ಮ ಹತ್ರ ಕಾಸಿಲ್ಲ, ನಾವು ಎಲ್ಲಿಂದ ಊಟ ಮಾಡೋದು? ಬರ್ತಾರೆ, ನಿಮಗೆ 25,000 ಕೊಡ್ತೀವಿ, 30,000 ಕೊಡ್ತೀವಿ, ನೀವು ಹೋಗ್ಬಿಡಿ, ನಾವು ಮನೆ ಅರೇಂಜ್ ಮಾಡ್ಕೊಂಡು ಬನ್ನಿ, ನಾವು ಕಾಸು ಕೊಡ್ತೀವಿ ಅಂತ ಹೋಗಂತಾರೆ. ಇದು ನಮ್ಮದು ಸ್ವಂತ ಪ್ರಾಪರ್ಟಿ ಇದೆ, ನಮ್ಮ ಮಾವದಿದು. ನಾವು ಯಾಕೆ ಹೋಗ್ಬೇಕು ಇಲ್ಲಿಂದ? ಇಲ್ಲಿ ಬಂದು ಕೊಡ್ತಾನೆ ಅಂತ ಹೇಳ್ತಾರೆ. ಅವ್ರು ಯಾರವರೋ ಗೊತ್ತಿಲ್ಲ. ಒಂದು 10-20 ಜನ ಬರ್ತಾವ್ರೆ. ಎಲ್ಲ ಕಾಸು ಕೊಡ್ತೀವಿ, ಹೋಗು. ಯಾಕೆ ಚಳಿಯಲ್ಲಿ ಕೂತ್ಕೊಂಡಿದ್ದೀರಾ? ಜ್ವರ ಬರುತ್ತೆ, ನೋವು ಬರುತ್ತೆ, ಕಾಯಿಲೆ ಬರುತ್ತೆ, ಎಲ್ಲ ಆಗುತ್ತೆ ನಿಮ್ಗೆ. ಹೋಗು ನೀವು, ಯಾಕೆ ಪಾಪ ನೀವು ಇದ್ದೀರಾ ಇಲ್ಲಿ ಅಂತ ಹೇಳ್ತಾರೆ. ಇದು ಹೊಡೆಯೋಕ್ಕೆ ಮುಂಚೆ ನಮಗೆ ಏನು ಅವ್ರು ಇದು ಕೊಟ್ಟಿಲ್ಲ, ನೋಟಿಸ್ ಏನೂ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತವ್ರೆ. ನಮ್ಮ ಮಾಮ ಪ್ರಾಪರ್ಟಿಗೆ ನೋಟಿಸ್ ಏನೂ ಕೊಟ್ಟಿಲ್ಲ. ನಾನು ಇಲ್ಲಿ 21 ವರ್ಷದಿಂದ ಇದ್ದೀನಿ. ನಾನು 3 ದಿವಸದಿಂದ ನಡೀತಾನೆ ಇದೆ. ಯಾರೂ ಬರ್ತಾ ಇಲ್ಲ, ಯಾರೂ ಕೇಳ್ತಾ ಇಲ್ಲ. ಹೆಂಗಿದ್ದೀರಾ, ಏನಿದ್ದೀರಾ, ಏನು ಕತೆ, ಏನು ನಿಮ್ಮ ಸಮಸ್ಯೆ ಏನು, ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಬರ್ತಾ ಇಲ್ಲ, ಯಾರೂ ಬರ್ತಾ ಇಲ್ಲ. ಪ್ರತಿಯೊಂದು ಚಾನಲಲ್ಲೂ ನಾನು ಕೇಳ್ತಾ ಇರೋದು ಒಂದೇ, ಯಾರು ಮಾಧ್ಯಮದವ್ರು ಬರ್ತಾ ಇಲ್ವಲ್ಲ ಅಂತ ಕೇಳ್ತಾ ಇರೋದು. ನನ್ನ ಪ್ರಶ್ನೆ ಅಷ್ಟೇ. ನಾನು ತೊಗೊಂಡು 3 ತಿಂಗಳಾಗಿರೋದು. 3 ತಿಂಗಳಲ್ಲಿ ನಾನು ಪ್ರಾಪರ್ಟಿ ಪರ್ಚೇಸ್ ಮಾಡಿ 54 ಲಕ್ಷಕ್ಕೆ ನಾನು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದೀನಿ. ಶೀಟ್ ಮನೆಯೇ ಇದ್ದಿದ್ದು ಮನೆ ಮಾರ್ಬಿಟ್ಟು ನಾನು ಈ ಮನೆ ತೊಗೊಂಡಿರೋದು. ಈ ಮನೆಗೆ ಈ ಖಾತಾ ಏನೇನು ಬೇಕೋ ಗೌರ್ಮೆಂಟ್ ದಾಖಲೆಗಳನ್ನು ಅದೆಲ್ಲ ದಾಖಲೆ ನನ್ನ ಹತ್ರ ಇದೆ. ಈ ಖಾತಾ, ಎಲೆಕ್ಟ್ರಿಕ್ ಬಿಲ್ಲು, ವಾಟರ್ ಬಿಲ್ಲು, ಮತ್ತು ಗೌರ್ಮೆಂಟ್ ಕಟ್ಟಿರೋ 3,50,000 ರೂಪಾಯಿ ನಾವು ಗೌರ್ಮೆಂಟ್ಗೂ ಕೂಡ ಕಟ್ಟಿದ್ದೀವಿ. ನಾನೆಲ್ಲ ಕಟ್ಬಿಟ್ಟು ಬರೀ ಈ ಖಾತಾ ಮಾಡಿಸಿದ್ರೆ ಸಾಕು, ನಿಮ್ಮ ಪ್ರಾಪರ್ಟಿ ನಿಮ್ಮದಾಗುತ್ತೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ರು. ಮತ್ತು ನಾವು ಈ ಖಾತಾ ಮಾಡಿಸಿದ್ದೀವಿ, ಕರೆಂಟ್ ಬಿಲ್ ಇದೆ, ಎಲ್ಲ ಇದ್ದಿದ್ದು ಮಾತ್ರ ಮತ್ತು ನಮಗೆ ಬುಲ್ಡೋಸರ್ ಓಡಿಸಿ ನಿಮ್ಮ ಮನೆ ಇದು ಮಾಡ್ತೀವಿ, ನಾವು ಬೀಳಿಸ್ತೀವಿ, ಇದು ಮಾಡ್ತೀವಿ ಅಂತ. ಅದಕ್ಕೆ ಅರ್ಥ ಏನು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ನಾನು ಯಾರಿಗೆ ಕೇಳಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇಲ್ಲ ಇದರಲ್ಲಿ BDA ಸಮಸ್ಯೆನೋ ಇಲ್ಲ ಸರ್ಕಾರದ ಸಮಸ್ಯೆನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ನಮಗೆ ಬಂದು ಅದೇನು ಮಾಡಬೇಕು, ಪರಿಹಾರ ಕೊಡಬೇಕು ಸರ್. ನಾನು ಕೇಳ್ಕೊಳ್ಳೋದಷ್ಟೇ. ಇಲ್ಲ ಅಂದರೆ ಅವರು BDAನವ್ರು ಬಂದು ಮತ್ತೆ ಹೊಡಿತೀನಿ ಅಂದರೆ ನಾನು ಬಿಟ್ಕೊಡಲ್ಲ ಸರ್. ನಾನು ಇದು ಮನೆ ಬಿಟ್ಕೊಡಲ್ಲ. ನಮ್ಮ ಫ್ಯಾಮಿಲಿ ಜೊತೆ ನಾವೇನಾದರೂ ಮಾಡಿಕೊಂಡು ಹೆಚ್ಚು ಕಡಿಮೆ ಆದರೆ ಇದು ಸರ್ಕಾರನೇ ಹೊಣೆ. ನಾನಂತೂ ಮನೆ ಬಿಟ್ಟು ಅಳ್ಳಾಡಲ್ಲ ಸರ್. ಅವ್ರು ಬರೋವ್ರಿಗೆ ನಾನು ಮನೆ ಬಿಟ್ಟು ಅಳ್ಳಾಡಲ್ಲ, ಮನೆ ಹತ್ರನೇ ಇರ್ತೀನಿ. ಅವ್ರು ಧ್ವಂಸ ಮಾಡಿಲ್ಲ, ನಾನು ಮಾಡೋಕ್ಕೆ ಕೊಟ್ಟಿಲ್ಲ ಸರ್. ಯಾಕಂದರೆ ನಾವು ಬೀದಿಲಿ ಸಾಯೋ ಬದಲು ಮನೆಯಲ್ಲೇ ಸಾಯ್ತೀವಿ ಅಂತ ನಾವು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದು. ನಾವು ಫುಲ್ ಫ್ಯಾಮಿಲಿ ಅಂತೂ ನಾವು ಫ್ಯಾಮಿಲಿ ಪೂರ್ತಿ ಕೂಡ ನಾವು ಅಡ್ಡ ಹಾಕಿದ್ದಕ್ಕೆ ಅವರು ಹೊರಗಡೆ ಹೋದರು.
ನಮ್ಮ ಮನೆಯೆಲ್ಲ JCP ಅವ್ರು ಬಂದು ಹೊಡ್ದಾಕವ್ರೆ. ಹೌದಾ? 20 ಪೊಲೀಸ್ ಮೇಲೆ ಬಂದಿದ್ರು. ನಾನು ಇಲ್ಲ, ನನ್ನ ಮಾತ್ರ ನಮ್ಮ ಅತ್ತೆ ಮನೆಗೆ ಕಳಿಸ್ತವ್ರೆ, ಕರ್ಕೊಂಡು ಬರ್ತಾವ್ರೆ. ಓದೋಕ್ಕಾಗ್ತಿಲ್ಲ, ಎಲ್ಲೋದ್ರು ಡಿಸ್ಟರ್ಬೆನ್ಸ್ ಐತೆ. ಎಕ್ಸಾಮ್ ಇವತ್ತೇ ಲಾಸ್ಟ್ ಇತ್ತು, ಮುಗೀತು ಇವತ್ತು. ನಂತರ ಯಾರಿಗೂ ಆಗಬಾರ್ದು, ಎಲ್ಲರಿಗೂ ಒಳ್ಳೆ ಎಜುಕೇಷನ್ ಸಿಗಲಿ, ಯಾರಿಗೂ ನಂತರ ನೆಲಮೆ ಬರಬಾರ್ದು. ನಮಗೆ ನಾನು ಚೆನ್ನಾಗಿ ಓದ್ತಿದ್ದೆ, ಇವಾಗ ಅವರಿಂದ ನನಗೆ ತೊಂದರೆ ಆಗ್ತಿದೆ. ಯಾಕೆ ಹಿಂಗೆ ಮಾಡಿದ್ರು? ಇದು ನಮ್ಮದೇ ಸ್ವಂತ ಪ್ರಾಪರ್ಟಿ. ಇದು ಇವತ್ತಿಗೆ 3 ದಿನ ಆಯಿತು ಸರ್ ಮನೆ ಮುರಿದು. ನಮಗೆ ನಮ್ಮ ಮನೆಯವರು ಇಲ್ಲ, ನಾವು ಇಲ್ಲಿ 3 ದಿನದಿಂದ ಇಲ್ಲೇ ಇದ್ದೀವಿ, ಮಲ್ಕೊತಾ ಇದ್ದೀವಿ. ಇದು ಮನೆಯೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ಓನರಿಗೆ ಏನಾರ ಕೇಳಿದರೆ ಏನೂ ಇಲ್ಲಮ್ಮ, ಮನೆ ಖಾಲಿ ಮಾಡಿಕೊಂಡು ಹೋಗ್ರಮ್ಮ ಅಂತ ಹೇಳ್ತಾ ಇದ್ದಾರೆ. ತುಂಬ ತೊಂದರೆ ಆಗಿದೆ ಸರ್. ಸರ್ಕಾರ ಏನು ಹೇಳ್ತೀರಾ ಸರ್? ಹೊಡೆದ್ಮೇಲೆ ಏನು ಹೇಳ್ತೀರಾ ಹೇಳ್ರಿ ಸರ್? ಫಸ್ಟ್ ಆಫ್ ಆಲು ನಾವು ಬಂದು ಒಂದೇ ಒಂದು ಪ್ರಶ್ನೆ ಡೈರೆಕ್ಟಾಗಿ ನಮ್ಮ ಲೋಕಲ್ MLA ಕಿಶ್ನೆ ಭೈರವಗಳಾಗಿ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಅವರು ಬಂದು ಕಂದಾಯ ಸಚಿವರು, ರೆವಿನ್ಯೂ ಮಿನಿಸ್ಟರು. ಸೆಕೆಂಡ್ ಬಂದು ಇಷ್ಟು ಧ್ವಂಸ ಮಾಡಿದಾರಲ್ಲ, ನಮ್ಮ BDA ಮಿನಿಸ್ಟರ್ NA ಹರೀಶ್ ಅವರು ಎಲ್ಲಿ ಇದ್ದಾರೆ? ಅದೇ ಥರ ನಮ್ಮ ಮುಸ್ಲಿಂ ಮೈನಾರಿಟೀಸು ಮಿನಿಸ್ಟರು BZ ಜಮೀರ್ ಅಹಮದ್ ಅಂತ ನಮ್ಮ ಒಂದು ಪಾಯಿಂಟ್ ಇಕ್ತೀವಿ ನಾವು, ಪದೇ ನಾವು ಯೂಸ್ ಮಾಡ್ತೀವಿ ನಾವು. ಅವ್ರ ಹೌಸಿಂಗ್ ಬೋರ್ಡ್ ಮಿನಿಸ್ಟರ್ ಎಲ್ಲಿ ಇದ್ದಾರೆ? ಅವರು ಬಂದು ತಕ್ಷಣವೇ ಇಲ್ಲಿ ಬಂದು ನಮಗೆ ಪರಿಹಾರ, ಎಷ್ಟು ಜನ ಇದ್ದಾರೆ ಇವಾಗ, ಎಷ್ಟು ಜನಕ್ಕೆ ದೌರ್ಜನ್ಯ ಆಗಿದ್ದಾರೆ, ಎಲ್ಲರಿಗೆ ಪರಿಹಾರ ಕೊಡಿಸ್ಬೇಕಂತ ನಮ್ಮ ವಿನಂತಿ. ಅದೇ ಥರ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸುಮಾರು ಜನ ಪ್ರಾಪರ್ಟೀಸ್ ತಗೊಂಡಿದ್ದಾರೆ. ಆ ಡಾಕ್ಯುಮೆಂಟಲ್ಲಿ ಎತ್ಕೊಂಡೋಗಿ ಲಾಯರ್ ಹತ್ರ ಲೀಗಲ್ ಮಾಡಬೇಕಾದ್ರೆ ಲಾಯರ್ ಸುಮ್ಮನೆ ಇರ್ತಾರೆ. ಅವ್ರು ಕ್ಲಿಯರ್ ಇದೆ ಅಂತ ಹೇಳಿದ ತಕ್ಷಣವೇ ಅವರೆಲ್ಲ ಬಂದು ಪ್ರಾಪರ್ಟಿ ತೊಗೊಂಡಿರೋದು. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಈ ಪ್ರಾಪರ್ಟಿ BDಯಲ್ಲಿ ಇದೆ ಇಲ್ಲ ಅಂತ ಅವ್ರಿಗೆ ಮಾಹಿತಿ ಇರಲ್ಲ. ಇವಾಗ ನೋಡಿ, BBMP ಇರಲಿ ಅಥವಾ BWSSB ಇರಲಿ, ಗ್ರೇಟರ್ ಬ್ಯಾಂಗ್ಳೂರು ನಮ್ಮದು ಇದು BDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇರಲಿ, ಏನಾದರೂ ಇರಲಿ, ಅದು ಡಿಫ್ರೆಂಟ್ ಪಾರ್ಟ್. ಅದು ಬಂದುಬಿಟ್ಟು ನೀವೆಲ್ಲ ಸೇರಿಕೊಂಡು ಇಷ್ಟು ದೌರ್ಜನ್ಯ ಮಾಡಿದ್ರೆ ಏನಿದು ಪ್ರಾಬ್ಲಮ್? ಏನಿದು ಇಸ್ರಾಯಿಲ್ ಬಂದು ಸಿರಿಯಾ ಮೇಲೆ ದೌರ್ಜನ್ಯ ಮಾಡ್ತಾ ಇದೆಯಲ್ಲ, ಅದೇ ಥರ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ನಮ್ಮ ಕೋಗಿಲು ಫಕೀರ್ ಲೆವೆಡ್ಗೆ ಮಾಡಿ ಒಂದು 10-20 ದಿವಸ ಆಗಿದ್ದು, ತಿರ್ಗಾ ಮತ್ತೆ ಸಾರಪಳ್ಳಲ್ಲಿ ಆಗ್ತಾ ಇದ್ದದು. ಶೇಮ್ ಆಗಬೇಕು ಈ ಕಾಂಗ್ರೆಸ್ಗೆ. ಏನಿದು JCB ಸರ್ಕಾರನ ಅಥವಾ ಇದು ಬುಲ್ಡೇಸರ್ ಸರ್ಕಾರನ? ಇದು ನಾಚಿಕೆ ಬರಬೇಕು. ಇದು ಸುಮಾರು ಜನ 1,52,000 ಮತದಿಂದ ನಾವು ಗೆಲ್ಲಿಸಿ ನಾವು ನಮ್ಮ ಕಂದಾಯ ಸಚಿವರು ಈಗವರೆಗೂ ಬಂದಿಲ್ಲ ಅಂದರೆ ಇದು ನಾಚಿಕೆ. ನೀವು ನೋಡ್ದಂಗೆ ನೀವು ಇವಾಗ ಹುಡುಗಿ ಇದೆ 10th ಸ್ಟ್ಯಾಂಡರ್ಡು, ಅವರು ಎಕ್ಸಾಮ್ ಇದೆ ಅಂತ. ಇವಾಗ ನೆಕ್ಸ್ಟು ಹೆಂಗೆ ಹೋಗೋ ಸ್ಟಡೀಸ್ ಮಾಡಬೇಕು? ಅವ್ರ ಬುಕ್ಸ್ ಇಲ್ಲ, ಏನಿಲ್ಲ ಅವ್ರಿಗೆ. ಇವಾಗ ಅವ್ರಿಗೆ ಮನೆ ಇಲ್ಲ ಅಂದರೆ ನಾವು ಹೆಂಗೆ ಅವ್ರಿಗೆ ಇದು ಮಾಡಬೇಕು? ಗೈಡು. ಎಜುಕೇಷನ್ ಈಸ್ ದ ಮೇನ್ ಇಂಪಾರ್ಟೆಂಟು. ಎಜುಕೇಷನ್ ಮಿನಿಸ್ಟರ್ ಕೂಡ ಬರಬೇಕು ಇಲ್ಲಿ ತಕ್ಷಣವೇ, ಬಂದು ಇಂಕ್ವೈರಿ ಮಾಡಬೇಕು. ಬೇರೆ ಮನೆಗಳು ಧ್ವಂಸ ಮಾಡಿಬಿಟ್ಟು ಹೋಗ್ಬಿಟ್ರೆ ಇಲ್ಲ. ಎಲ್ಲಿ ಇದ್ದಾರೆ ಲೋಕಲ್ಸು? ನಾವು ಲೀಡ್ರು, ನೀವು ಲೀಡ್ರ್ ಅಂತಾರಲ್ಲ, ಇವಾಗ ಬಂದು ತೋರಿಸಿ ನಿಮ್ಮ ಲೀಡರ್ಶಿಪ್ಪು. ಬೇರೆ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಮೋರ್ ದೆನ್ 92% ವೋಟ್ಸ್ ಮುಸ್ಲಿಮ್ಸ್ ಕಮ್ಯುನಿಟಿದು ಈಸ್ಕೊಂಡು ನಮಗೆ ನೀವು ಇದು ಮಾಡ್ತಾಯಿದ್ದೀರಾ, ಫುಲ್ ಮಾಡ್ತಾಯಿದ್ದೀರಾ ನೀವು. ತಕ್ಷಣವೇ ನಮ್ಮ BDA ಮಿನಿಸ್ಟರ್ NA ಹರೀಸು, ನಮ್ಮದು ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ದು ಅವರೆಲ್ಲ ಬರಬೇಕು ಅಂತ ನಮ್ಮ ವಿನಂತಿ.